ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಬದುಕಿನಲ್ಲಿ ಎಷ್ಟು ಬಾರಿ ನೀವು ಯಶಸ್ಸಿಗ ದಾರಿ ಎಲ್ಲಿದೆ ಎಂದು ಹುಡುಕಾಡಿದ್ದೀರಿ? ಎಷ್ಟು ಪುಸ್ತಕಗಳನ್ನು ಓದಿದ್ದೀರಿ? ಎಷ್ಟು ಜನರ ಬಳಿ ಸಲಹೆ ಕೇಳಿದ್ದೀರಿ? ಎಷ್ಟು ದೇವಸ್ಥಾನಗಳಿಗೆ ಹೋಗಿ ಬೇಡಿಕೊಂಡಿದ್ದೀರಿ, ದೇವರೇ ನನಗೊಂದು ದಾರಿ ತೋರಿಸು ಎಂದು? ಆದರೆ ಸತ್ಯ ಏನೆಂದರೆ, ಆ ದಾರಿ ಎಲ್ಲೂ ಇಲ್ಲ. ಯಾಕೆಂದರೆ ದಾರಿ ಎನ್ನುವುದೇ ಒಂದು ಭ್ರಮೆ. ಯಶಸ್ಸು ಎನ್ನುವುದು ಹೊರಗಡೆ ಎಲ್ಲೋ ಬಿದ್ದಿರುವ ನಕ್ಷೆಯಲ್ಲ, ಅದು ಯಾರೋ ಬರೆದಿಟ್ಟ ರಸ್ತೆಯಲ್ಲ, ನೀವು ಎಷ್ಟೇ ಹುಡುಕಿದರೂ ಸಿಗದ ಒಂದು ಮಾಯಾಕಿರಣ. ಯಾಕೆಂದರೆ ದಾರಿಯಿರುವುದು ನಿಮ್ಮ ಒಳಗೆ, ನೀವೇ ಆ ದಾರಿ. ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಮೊದಲು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಈ ಜಗತ್ತಿನಲ್ಲಿ ಇಬ್ಬರು ಮನುಷ್ಯರ ಬದುಕು ಎಂದಿಗೂ ಒಂದೇ ಆಗಿರುವುದಿಲ್ಲ. ಒಬ್ಬ ರೈತನ ಮಗನಾಗಿ ಹುಟ್ಟಿದವನ ಪಯಣ ಬೇರೆ, ಒಬ್ಬ ಶ್ರೀಮಂತನ ಮಗನಾಗಿ ಹುಟ್ಟಿದವನ ಪಯಣ ಬೇರೆ. ಒಬ್ಬ ಹಳ್ಳಿಯ ಶಾಲೆಯಲ್ಲಿ ಓದಿದವನ ಅನುಭವ ಬೇರೆ, ಒಬ್ಬ ನಗರದ ದೊಡ್ಡ ಕಾಲೇಜಿನಲ್ಲಿ ಓದಿದವನ ಅನುಭವ ಬೇರೆ. ಹೀಗಿರುವಾಗ ಒಬ್ಬ ಶ್ರೀಮಂತ ಉದ್ಯಮಿ ಬರೆದ ಯಶಸ್ಸಿನ ಸೂತ್ರ ಎಂಬ ಪುಸ್ತಕವನ್ನು ಓದಿ ಅದೇ ಸೂತ್ರವನ್ನು ನೀವು ನಿಮ್ಮ ಬದುಕಿಗೆ ಅಳವಡಿಸಲು ಹೊರಟರೆ ಅದು ಎಷ್ಟು ಸರಿಹೊಂದುತ್ತದೆ? ಅವನ ದಾರಿ ಅವನಿಗೆ ಸರಿಯಾಗಿತ್ತು, ಆದರೆ ಅದು ನಿಮ್ಮ ದಾರಿಯಲ್ಲ. ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ವಿಶಿಷ್ಟ ಸಂಚಿಕೆ, ತನ್ನದೇ ಆದ ಅನನ್ಯ ಕಥೆ. ಇನ್ನೊಬ್ಬರ ಕಥೆಯನ್ನು ಕಾಪಿ ಮಾಡಲು ಹೊರಟಾಗಲೇ ಬದುಕು ಬಿಕ್ಕಟ್ಟಿಗೆ ಸಿಲುಕುತ್ತದೆ. ಒಂದು ಸಣ್ಣ ಉದಾಹರಣೆ ಕೊಡುತ್ತೇನೆ. ಒಂದು ಕಾಡಿನಲ್ಲಿ ನೂರಾರು ಬಗೆಯ ಮರಗಳಿವೆ. ಆಲದ ಮರ ಆಳವಾಗಿ ಅಗಲವಾಗಿ ಬೆಳೆಯುತ್ತದೆ. ತೆಂಗಿನ ಮರ ಎತ್ತರಕ್ಕೆ ನೇರವಾಗಿ ಬೆಳೆಯುತ್ತದೆ. ಬಿದಿರು ಬೇಗ ಬೆಳೆಯುತ್ತದೆ, ಆದರೆ ಗಟ್ಟಿಯಾಗಿ ನಿಲ್ಲಲು ಗುಂಪು ಗುಂಪಾಗಿ ಬೆಳೆಯುತ್ತದೆ. ಶ್ರೀಗಂಧದ ಮರ ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಅದರ ಪರಿಮಳ ಇಡೀ ಕಾಡನ್ನೇ ತುಂಬುತ್ತದೆ. ಈಗ ಹೇಳಿ, ಬಿದಿರು ಆಲದ ಮರದಂತೆ ಬೆಳೆಯಬೇಕೆಂದು ಹಠ ಹಿಡಿದರೆ ಏನಾಗುತ್ತದೆ? ಅಥವಾ ಶ್ರೀಗಂಧ ತೆಂಗಿನ ಮರದಂತೆ ಬೇಗ ಬೆಳೆಯಬೇಕೆಂದು ಆತುರಪಟ್ಟರೆ ಏನಾಗುತ್ತದೆ? ಅದು ತನ್ನ ಸ್ವಭಾವವನ್ನೇ ಕಳೆದುಕೊಂಡು ನಾಶವಾಗುತ್ತದೆ. ಮನುಷ್ಯನ ಬದುಕೂ ಹಾಗೆಯೇ. ನಿಮ್ಮ ವೇಗ, ನಿಮ್ಮ ಶಕ್ತಿ, ನಿಮ್ಮ ಸ್ವಭಾವ ಇವೆಲ್ಲವೂ ನಿಮಗೆ ವಿಶಿಷ್ಟವಾಗಿವೆ. ಇನ್ನೊಬ್ಬರ ವೇಗಕ್ಕೆ ಹೊಂದಿಕೊಳ್ಳಲು ಹೋದರೆ ನೀವು ನಿಮ್ಮತನವನ್ನೇ ಕಳೆದುಕೊಳ್ಳುತ್ತೀರಿ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ: ಯಶಸ್ಸು ಎಂದರೇನು, ದಾರಿ ಎಂಬ ಭ್ರಮೆ ಏಕೆ ಸೃಷ್ಟಿಯಾಗಿದೆ, ಮತ್ತು ಹೇಗೆ ನೀವೇ ನಿಮ್ಮ ದಾರಿಯಾಗಬಹುದು ಎಂಬುದನ್ನು. ಇದೊಂದು ಸಾಮಾನ್ಯ ಭಾಷಣವಲ್ಲ, ಇದು ನಿಮ್ಮ ಆತ್ಮದ ಆಳಕ್ಕೆ ಇಳಿಯುವ ಒಂದು ಪಯಣ. ಈ ಪಯಣದಲ್ಲಿ ನಿಮ್ಮನ್ನೇ ನೀವು ಮರುಶೋಧಿಸಿಕೊಳ್ಳುವಿರಿ. ಈ ದಾರಿ ಎಂಬ ಭ್ರಮೆ ಎಲ್ಲಿಂದ ಹುಟ್ಟಿತು ಎಂದು ನೋಡೋಣ. ನಾವು ಚಿಕ್ಕಂದಿನಿಂದಲೂ ಒಂದೇ ಮಾತನ್ನು ಕೇಳುತ್ತಾ ಬೆಳೆದಿದ್ದೇವೆ: ಚೆನ್ನಾಗೋದು, ಒಳ್ಳೆಯ ಅಂಕ ತೆಗೆ, ಒಳ್ಳೆಯ ಕಾಲೇಜು ಸೇರು, ಒಳ್ಳೆಯ ಕೆಲಸ ಹಿಡಿ. ಇದೊಂದೇ ದಾರಿ ಎಂದು ಸಮಾಜ ನಮ್ಮ ಮನಸ್ಸಿನಲ್ಲಿ ಬಿತ್ತಿಬಿಟ್ಟಿದೆ. ಆದರೆ ಈ ದಾರಿ ಎಲ್ಲರಿಗೂ ಸರಿ ಹೊಂದುತ್ತದೆಯೇ? ಒಬ್ಬ ಮಗುವಿಗೆ ಚಿತ್ರ ಬಿಡಿಸುವುದರಲ್ಲಿ ಆಸಕ್ತಿ ಇದ್ದರೆ ಇನ್ನೊಬ್ಬನಿಗೆ ಸಂಗೀತದಲ್ಲಿ, ಮತ್ತೊಬ್ಬನಿಗೆ ಮಣ್ಣಿನಲ್ಲಿ ಕೃಷಿ ಮಾಡುವುದರಲ್ಲಿ ಆಸಕ್ತಿ ಇರಬಹುದು. ಆದರೆ ನಾವು ಎಲ್ಲರನ್ನೂ ಒಂದೇ ಅಚ್ಚಿನಲ್ಲಿ ಎರಕ ಹೊಯ್ಯಲು ಪ್ರಯತ್ನಿಸುತ್ತೇವೆ. ಇದೇ ದೊಡ್ಡ ದುರಂತ. ಒಂದು ಮೀನನ್ನು ಮರ ಹತ್ತಲು ಹೇಳಿದರೆ ಏನಾಗುತ್ತೆ? ಅದು ತನ್ನ ಇಡೀ ಜೀವನವನ್ನು ನಾನು ದಡ್ಡ ಎಂದು ನಂಬಿಕೊಂಡು ಕಳೆಯುತ್ತದೆ. ಆದರೆ ಅದೇ ಮೀನನ್ನು ನೀರಿಗೆ ಬಿಟ್ರೆ ಅದು ಸಾಗರದ ರಾಜನಾಗುತ್ತದೆ. ಇಂದು ಎಷ್ಟೋ ಜನ ಯುವಕ ಯುವತಿಯರು ತಮ್ಮ ನಿಜವಾದ ಪ್ರತಿಭೆಯನ್ನು ಮರೆತು ಸಮಾಜ ತೋರಿಸಿದ ದಾರಿಯಲ್ಲೇ ನಡೆದು ಕೊನೆಗೆ ನನ್ನ ಬದುಕಿನಲ್ಲಿ ಏನೂ ಸಾಧಿಸಲಿಲ್ಲ ಎಂದು ಕೊರಗುತ್ತಿದ್ದಾರೆ. ಅವರು ಮೀನಾಗಿದ್ದು ಮರ ಹತ್ತಲು ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ. ಇನ್ನೊಂದು ಮುಖ್ಯ ವಿಷಯ ಗಮನಿಸಿ: ಸಾಮಾಜಿಕ ಜಾಲತಾಣಗಳು ಇಂದು ನಮ್ಮ ಮನಸ್ಸಿನಲ್ಲಿ ಮತ್ತೊಂದು ಸುಳ್ಳು ದಾರಿಯನ್ನು ಬಿತ್ತುತ್ತಿವೆ. ಯಾರೋ 25ನೇ ವಯಸ್ಸಿಗೆ ಕೋಟ್ಯಾಧಿಪತಿಯಾಗಿದ್ದಾರೆ ಎಂದು ನೋಡಿ ನಾವು ನಮ್ಮನ್ನೇ ಹೀಗಳೆಯುತ್ತೇವೆ: ನಾನೇಕೆ ಇನ್ನೂ ಏನೂ ಆಗಲಿಲ್ಲ ಎಂದು. ಆದರೆ ಸ್ನೇಹಿತರೆ, ಪ್ರತಿಯೊಂದು ಬೀಜಕ್ಕೂ ಮೊಳಕೆಯೊಡೆಯುವ ಸಮಯ ಬೇರೆ ಬೇರೆ. ಮಾವಿನ ಮರ ಫಲ ಕೊಡಲು 6-7 ವರ್ಷ ಬೇಕು, ಆದರೆ ಒಮ್ಮೆ ಫಲ ಕೊಟ್ಟರೆ ಅದು 100 ವರ್ಷ ಫಲ ಕೊಡುತ್ತಲೇ ಇರುತ್ತದೆ. ಬಾಳೆಗಿಡ ಒಂದೇ ವರ್ಷದಲ್ಲಿ ಫಲ ಕೊಟ್ಟು ಮುಗಿದು ಹೋಗುತ್ತದೆ. ಬೇಗ ಫಲ ಕೊಟ್ಟದ್ದೇ ಶ್ರೇಷ್ಠವಲ್ಲ, ತನ್ನ ಸಮಯಕ್ಕೆ ತಕ್ಕಂತೆ ಫಲ ಕೊಟ್ಟದ್ದೇ ಶ್ರೇಷ್ಠ. ನಮ್ಮ ಪುರಾಣಗಳಲ್ಲೇ ನೋಡಿ, ಏಕಲವ್ಯನಿಗೆ ಗುರುಗಳ ಬೋಧನೆ ಸಿಗಲಿಲ್ಲ, ಆದರೆ ಅವನು ಮಣ್ಣಿನ ಗುರುವಿನ ಮೂರ್ತಿಯ ಮುಂದೆ ನಿಂತು ತಾನೇ ಬಿಲ್ವಿದ್ಯೆ ಕಲಿತ. ಅವನ ದಾರಿ ಯಾವ ಪುಸ್ತಕದಲ್ಲೂ ಬರೆದಿರಲಿಲ್ಲ, ಅವನೇ ಆ ದಾರಿಯನ್ನು ಸೃಷ್ಟಿಸಿಕೊಂಡ. ಕರ್ಣನ ಬದುಕು ನೋಡಿ, ಹುಟ್ಟಿನಿಂದಲೇ ತಿರಸ್ಕಾರ, ಆದರೂ ಅವನು ತನ್ನ ಪರಾಕ್ರಮದಿಂದ ಇತಿಹಾಸದಲ್ಲಿ ಅಜರಾಮರನಾದ. ಅವನಿಗೆ ಯಾವ ಸಿದ್ಧಸೂತ್ರವೂ ಇರಲಿಲ್ಲ, ಆದರೆ ಅವನ ಒಳಗಿನ ಛಲವೇ ಅವನ ದಾರಿಯಾಯಿತು. ಈಗ ಪ್ರಶ್ನೆ ಇಷ್ಟೇ: ನೀವು ಇನ್ನೊಬ್ಬರ ದಾರಿಯನ್ನು ಅನುಸರಿಸುತ್ತಾ ನಿಮ್ಮದೇ ಆದ ಒಳಗಿನ ಧ್ವನಿಯನ್ನು ಎಷ್ಟು ಬಾರಿ ಮೌನಗೊಳಿಸಿದ್ದೀರಿ?
ಎಷ್ಟು ಬಾರಿ ಜನ ಏನಂದುಕೊಳ್ಳುತ್ತಾರೋ ಎಂದು ಭಯಪಟ್ಟು ನಿಮ್ಮ ಕನಸನ್ನೇ ಬಲಿಕೊಟ್ಟಿದ್ದೀರಿ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಮುಂದೆ ಸಾಗೋಣ. ಈ ದಾರಿ ಎಂಬ ಭ್ರಮೆ ಎಲ್ಲಿಂದ ಹುಟ್ಟಿತು ಎಂದು ನೋಡೋಣ. ನಾವು ಚಿಕ್ಕಂದಿನಿಂದಲೂ ಒಂದೇ ಮಾತನ್ನು ಕೇಳುತ್ತಾ ಬೆಳೆದಿದ್ದೇವೆ. ಚೆನ್ನಾಗ್ ಓದು, ಒಳ್ಳೆಯ ಅಂಕ ತೆಗೆ, ಒಳ್ಳೆಯ ಕಾಲೇಜು ಸೇರು, ಒಳ್ಳೆಯ ಕೆಲಸ ಹಿಡಿ. ಇದೊಂದೇ ದಾರಿ ಎಂದು ಸಮಾಜ ನಮ್ಮ ಮನಸ್ಸಿನಲ್ಲಿ ಬಿತ್ತಿಬಿಟ್ಟಿದೆ. ಆದರೆ ಈ ದಾರಿ ಎಲ್ಲರಿಗೂ ಸರಿಹೊಂದುತ್ತದೆಯೇ? ಒಬ್ಬ ಮಗುವಿಗೆ ಚಿತ್ರ ಬಿಡಿಸುವುದರಲ್ಲಿ ಆಸಕ್ತಿ ಇದ್ದರೆ ಇನ್ನೊಬ್ಬನಿಗೆ ಸಂಗೀತದಲ್ಲಿ, ಮತ್ತೊಬ್ಬನಿಗೆ ಮಣ್ಣಿನಲ್ಲಿ ಕೃಷಿ ಮಾಡುವುದರಲ್ಲಿ ಆಸಕ್ತಿ ಇರಬಹುದು. ಆದರೆ ನಾವು ಎಲ್ಲರನ್ನೂ ಒಂದೇ ಅಚ್ಚಿನಲ್ಲಿ ಎರಕ ಹೊಯ್ಯಲು ಪ್ರಯತ್ನಿಸುತ್ತೇವೆ. ಇದೇ ದೊಡ್ಡ ದುರಂತ. ಒಂದು ಮೀನನ್ನು ಮರ ಹತ್ತಲು ಹೇಳಿದ್ರೆ ಏನಾಗುತ್ತೆ? ಅದು ತನ್ನ ಇಡೀ ಜೀವನವನ್ನು ನಾನು ದಡ್ಡ ಎಂದು ನಂಬಿಕೊಂಡು ಕಳೆಯುತ್ತದೆ. ಆದರೆ ಅದೇ ಮೀನನ್ನು ನೀರಿಗೆ ಬಿಟ್ರೆ ಅದು ಸಾಗರದ ರಾಜನಾಗುತ್ತದೆ. ಇಂದು ಎಷ್ಟೋ ಜನ ಯುವಕ ಯುವತಿಯರು ತಮ್ಮ ನಿಜವಾದ ಪ್ರತಿಭೆಯನ್ನು ಮರೆತು ಸಮಾಜ ತೋರಿಸಿದ ದಾರಿಯಲ್ಲೇ ನಡೆದು ಕೊನೆಗೆ ನನ್ನ ಬದುಕಿನಲ್ಲಿ ಏನೂ ಸಾಧಿಸಲಿಲ್ಲ ಎಂದು ಕೊರಗುತ್ತಿದ್ದಾರೆ. ಅವರು ಮೀನಾಗಿದ್ದು ಮರ ಹತ್ತಲು ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ. ಇನ್ನೊಂದು ಮುಖ್ಯ ವಿಷಯ ಗಮನಿಸಿ. ಸಾಮಾಜಿಕ ಜಾಲತಾಣಗಳು ಇಂದು ನಮ್ಮ ಮನಸ್ಸಿನಲ್ಲಿ ಮತ್ತೊಂದು ಸುಳ್ಳು ದಾರಿಯನ್ನು ಬಿತ್ತುತ್ತಿವೆ. ಯಾರೋ 25ನೇ ವಯಸ್ಸಿಗೆ ಕೋಟ್ಯಾಧಿಪತಿಯಾಗಿದ್ದಾರೆ ಎಂದು ನೋಡಿ ನಾವು ನಮ್ಮನ್ನೇ ಹೀಗಳೆಯುತ್ತೇವೆ, ನಾನೇಕೆ ಇನ್ನೂ ಏನೂ ಆಗಲಿಲ್ಲ ಎಂದು. ಆದರೆ ಸ್ನೇಹಿತರೆ, ಪ್ರತಿಯೊಂದು ಬೀಜಕ್ಕೂ ಮೊಳಕೆಯೊಡೆಯುವ ಸಮಯ ಬೇರೆ ಬೇರೆ. ಮಾವಿನ ಮರ ಫಲ ಕೊಡಲು 6-7 ವರ್ಷ ಬೇಕು. ಆದರೆ ಒಮ್ಮೆ ಫಲ ಕೊಟ್ಟರೆ ಅದು 100 ವರ್ಷ ಫಲ ಕೊಡುತ್ತಲೇ ಇರುತ್ತದೆ. ಬಾಳೆಗಿಡ ಒಂದೇ ವರ್ಷದಲ್ಲಿ ಫಲ ಕೊಟ್ಟು ಮುಗಿದು ಹೋಗುತ್ತದೆ. ಬೇಗ ಫಲ ಕೊಟ್ಟದ್ದೇ ಶ್ರೇಷ್ಠವಲ್ಲ, ತನ್ನ ಸಮಯಕ್ಕೆ ತಕ್ಕಂತೆ ಫಲ ಕೊಟ್ಟದ್ದೇ ಶ್ರೇಷ್ಠ. ನಮ್ಮ ಪುರಾಣಗಳಲ್ಲೇ ನೋಡಿ, ಏಕಲವ್ಯನಿಗೆ ಗುರುಗಳ ಬೋಧನೆ ಸಿಗಲಿಲ್ಲ. ಆದರೆ ಅವನು ಮಣ್ಣಿನ ಗುರುವಿನ ಮೂರ್ತಿಯ ಮುಂದೆ ನಿಂತು ತಾನೇ ಬಿಲ್ವಿದ್ಯೆ ಕಲಿತ. ಅವನ ದಾರಿ ಯಾವ ಪುಸ್ತಕದಲ್ಲೂ ಬರೆದಿರಲಿಲ್ಲ. ಅವನೇ ಆ ದಾರಿಯನ್ನು ಸೃಷ್ಟಿಸಿಕೊಂಡ. ಕರ್ಣನ ಬದುಕು ನೋಡಿ, ಹುಟ್ಟಿನಿಂದಲೇ ತಿರಸ್ಕಾರ. ಆದರೂ ಅವನು ತನ್ನ ಪರಾಕ್ರಮದಿಂದ ಇತಿಹಾಸದಲ್ಲಿ ಅಜರಾಮರನಾದ. ಅವನಿಗೆ ಯಾವ ಸಿದ್ಧಸೂತ್ರವೂ ಇರಲಿಲ್ಲ. ಆದರೆ ಅವನ ಒಳಗಿನ ಛಲವೇ ಅವನ ದಾರಿಯಾಯಿತು. ಈಗ ಪ್ರಶ್ನೆ ಇಷ್ಟೇ: ನೀವು ಇನ್ನೊಬ್ಬರ ದಾರಿಯನ್ನು ಅನುಸರಿಸುತ್ತಾ ನಿಮ್ಮದೇ ಆದ ಒಳಗಿನ ಧ್ವನಿಯನ್ನು ಎಷ್ಟು ಬಾರಿ ಮೌನಗೊಳಿಸಿದ್ದೀರಿ? ಎಷ್ಟು ಬಾರಿ ಜನ ಏನಂದುಕೊಳ್ಳುತ್ತಾರೋ ಎಂದು ಭಯಪಟ್ಟು ನಿಮ್ಮ ಕನಸನ್ನೇ ಬಲಿಕೊಟ್ಟಿದ್ದೀರಿ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಮುಂದೆ ಸಾಗೋಣ. ಮೌನ ಎಂದರೆ ಕೇವಲ ಮಾತನಾಡದೇ ಇರುವುದಲ್ಲ. ಮೌನ ಎಂದರೆ ಮನಸ್ಸಿನ ಗದ್ದಲವನ್ನು ನಿಲ್ಲಿಸುವುದು. ಪ್ರತಿದಿನ ಕೇವಲ 10 ನಿಮಿಷ ಎಲ್ಲಾ ಸದ್ದಿನಿಂದ ದೂರವಾಗಿ ನಿಮ್ಮೊಂದಿಗೇ ನೀವು ಕುಳಿತುಕೊಂಡ್ರೆ ಅದ್ಭುತ ಸತ್ಯಗಳು ಗೋಚರಿಸತೊಡಗುತ್ತವೆ. ಆದರೆ ಈ ಮೌನದಲ್ಲಿ ಮೊದಲು ಎದುರಾಗುವುದೇ ಭಯ. ಯಾಕೆಂದ್ರೆ ಮೌನದಲ್ಲಿ ಸುಳ್ಳುಗಳು ಬದುಕಲಾರವು. ನಾವು ದಿನನಿತ್ಯ ನಮಗೆ ಹೇಳಿಕೊಳ್ಳುವ ಎಷ್ಟೋ ಸಬೂಬುಗಳು, ಇನ್ನೂ ಸಮಯ ಸರಿಯಿಲ್ಲ, ಹಣ ಕಡಿಮೆಯಿದೆ, ಮನೆಯವರು ಒಪ್ಪಲ್ಲ, ಇವೆಲ್ಲ ಮೌನದಲ್ಲಿ ಕರಗಿ ಹೋಗಿ ಅಸಲಿ ಸತ್ಯ ಎದ್ದು ಕಾಣುತ್ತದೆ. ಅಂದ್ರೆ ನನಗೆ ಭಯ. ಈ ಭಯವೇ ನಿಜವಾದ ಶತ್ರು. ಭಯ ಎಂಬುದು 2 ರೂಪದಲ್ಲಿ ಬರುತ್ತದೆ: ಸೋಲಿನ ಭಯ ಮತ್ತು ಗೆಲುವಿನ ಭಯ. ಸೋಲಿನ ಭಯ ಎಲ್ಲರಿಗೂ ಗೊತ್ತಿರುವಂಥದ್ದು, ನಾನು ಪ್ರಯತ್ನಿಸಿ ಸೋತರೆ ಎಂಬ ಭಯ. ಆದರೆ ಗೆಲುವಿನ ಭಯ ಎಂಬುದೊಂದಿದೆ ಎಂದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾನು ಯಶಸ್ವಿಯಾದರೆ ಜನರ ನಿರೀಕ್ಷೆ ಹೆಚ್ಚಾಗುತ್ತದೆ, ಆ ಒತ್ತಡ ನಾನು ತಡೆದುಕೊಳ್ಳಬಲ್ಲೆನೆ ಎಂಬ ಆಳವಾದ ಭಯ ಎಷ್ಟೋ ಜನರ ಮನಸ್ಸಿನಲ್ಲಿ ಗುಪ್ತವಾಗಿ ಕುಳಿತಿರುತ್ತದೆ. ಈ ಭಯದಿಂದಾಗಿಯೇ ಜನ ತಮ್ಮ ಪೂರ್ಣ ಸಾಮರ್ಥ್ಯದ ಅರ್ಧದಷ್ಟು ಪ್ರಯತ್ನಿಸದೆ ಸುರಕ್ಷಿತ ಎಂಬ ಚೌಕಟ್ಟಿನಲ್ಲೇ ಬದುಕುತ್ತಾರೆ. ಒಂದು ಆನೆಯ ಕಥೆ ನಿಮಗೆ ಗೊತ್ತಿರಬಹುದು. ಚಿಕ್ಕಂದಿನಲ್ಲಿ ಆನೆಯ ಕಾಲಿಗೆ ಸಣ್ಣ ಹಗ್ಗದಿಂದ ಕಟ್ಟಿ ಮರಕ್ಕೆ ಬಿಗಿಯುತ್ತಾರೆ. ಆ ಚಿಕ್ಕ ಆನೆ ಎಷ್ಟೇ ಪ್ರಯತ್ನಿಸಿದರೂ ಹಗ್ಗ ಬಿಡಿಸಿಕೊಳ್ಳಲಾಗದೆ ಕೊನೆಗೆ ಪ್ರಯತ್ನವನ್ನೇ ಬಿಟ್ಟುಬಿಡುತ್ತದೆ. ಅದೇ ಆನೆ ದೊಡ್ಡದಾದಾಗ ಆ ಸಣ್ಣ ಹಗ್ಗವನ್ನು ಒಂದೇ ಎಳೆತಕ್ಕೆ ಕಿತ್ತೆಸೆಯುವ ಶಕ್ತಿ ಬಂದಿದ್ದರೂ ಅದು ಪ್ರಯತ್ನಿಸುವುದೇ ಇಲ್ಲ. ಯಾಕೆಂದರೆ ಅದರ ಮನಸ್ಸಿನಲ್ಲಿ ನನ್ನಿಂದ ಆಗುವುದಿಲ್ಲ ಎಂಬ ನಂಬಿಕೆ ಬೇರೂರಿಬಿಟ್ಟಿದೆ. ಸ್ನೇಹಿತರೆ, ನಾವೂ ಕೂಡ ಇದೇ ರೀತಿ. ಬಾಲ್ಯದಲ್ಲಿ ಯಾರೋ ಹೇಳಿದ ಒಂದು ಮಾತು, ಯಾವುದೋ ಒಂದು ಸೋಲು, ಅದನ್ನೇ ಸತ್ಯವೆಂದು ನಂಬಿ ಇಡೀ ಜೀವನ ಆ ಸಣ್ಣ ಹಗ್ಗದ ಸುತ್ತಲೇ ಬದುಕುತ್ತೇವೆ. ಆದರೆ ನಿಮ್ಮಲ್ಲಿ ಆ ಹಗ್ಗ ಕಿತ್ತೆಸೆಯುವ ಶಕ್ತಿ ಈಗಾಗಲೇ ಇದೆ. ಅದನ್ನು ಬಳಸಲು ನೀವಿನ್ನೂ ನಿರ್ಧರಿಸಲ್ಲ ಅಷ್ಟೇ. ಭಯವನ್ನು ಗೆಲ್ಲುವ ದಾರಿ ಏನು ಎಂದು ಕೇಳಿದರೆ ಉತ್ತರ ಸರಳ, ಆದರೆ ಕಠಿಣ. ಭಯದ ಮೂಲಕವೇ ನಡೆಯುವುದು.
ಭಯ ಇಲ್ಲದಂತೆ ಕಾಯುತ್ತಾ ಕುಳಿತರೆ ನೀವು ಜೀವನಪೂರ್ತಿ ಕಾಯುತ್ತಲೇ ಇರಬೇಕಾಗುತ್ತದೆ. ಭಯ ಎಂದೆಂದಿಗೂ ಸಂಪೂರ್ಣವಾಗಿ ಹೋಗುವುದಿಲ್ಲ, ಆದರೆ ಆ ಭಯದ ಜೊತೆಗೇ ಒಂದು ಹೆಜ್ಜೆ ಮುಂದಿಡುವುದೇ ಧೈರ್ಯ. ಧೈರ್ಯ ಎಂದರೆ ಭಯದ ಅನುಪಸ್ಥಿತಿಯಲ್ಲ, ಭಯದ ಇರುವಿಕೆಯ ಹೊರತಾಗಿಯೂ ಮುನ್ನಡೆಯುವುದು. ಇದನ್ನೇ ಅರ್ಜುನನಿಗೆ ಕೃಷ್ಣ ಕಲಿಸಿದ್ದು. ಯುದ್ಧಭೂಮಿಯಲ್ಲಿ ನಿಂತ ಅರ್ಜುನ ಭಯದಿಂದ, ಮೋಹದಿಂದ ನಡುಗಿದ್ದ. ಕೃಷ್ಣ ಆ ಭಯವನ್ನು ಸಂಪೂರ್ಣ ತೆಗೆಯಲಿಲ್ಲ, ಬದಲಿಗೆ ಆ ಭಯದ ಆಚೆಗಿನ ಸತ್ಯವನ್ನು ತೋರಿಸಿ ಅರ್ಜುನನನ್ನು ಎದ್ದು ನಿಲ್ಲುವಂತೆ ಮಾಡಿದ. ಸೋಲು ಎಂಬ ಪದ ಕೇಳಿದ ಕೂಡಲೇ ನಮ್ಮ ಎದೆ ಝಲ್ಲೆನ್ನುತ್ತದೆ. ಯಾಕೆಂದರೆ ನಮಗೆ ಚಿಕ್ಕಂದಿನಿಂದಲೂ ಸೋಲು ಎಂದರೆ ಅವಮಾನ, ಸೋಲು ಎಂದರೆ ಅಂತ್ಯ ಎಂದೇ ಕಲಿಸಲಾಗಿದೆ. ಪರೀಕ್ಷೆಯಲ್ಲಿ ಫೇಲಾದರೆ ಮನೆಯಲ್ಲಿ ಬೈಗುಳು, ಸ್ಪರ್ಧೆಯಲ್ಲಿ ಸೋತರೆ ಸ್ನೇಹಿತರೆದುರು ಅವಮಾನ. ಈ ಎಲ್ಲ ಅನುಭವಗಳಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಆಳವಾದ ಭಯ ಬೇರೂರಿಬಿಟ್ಟಿದೆ. ಸೋಲಬಾರದು, ಸೋಲಬಾರದು, ಸೋಲಬಾರದು. ಆದರೆ ಸ್ನೇಹಿತರೆ, ಇಡೀ ಪ್ರಕೃತಿಯನ್ನೇ ಗಮನಿಸಿ ನೋಡಿ. ಇಲ್ಲಿ ಸೋಲು ಎಂಬುದೇ ಇಲ್ಲ, ಇರುವುದೆಲ್ಲ ಪ್ರಯೋಗ ಮಾತ್ರ. ಒಂದು ಬೀಜ ಮಣ್ಣಿನಲ್ಲಿ ಬಿದ್ದಾಗ ಅದು ಮೊದಲು ಕೊಳೆಯುತ್ತದೆ, ಒಡೆಯುತ್ತದೆ, ತನ್ನ ಮೊದಲಿನ ರೂಪವನ್ನೇ ಕಳೆದುಕೊಳ್ಳುತ್ತದೆ. ಇದನ್ನು ನೋಡಿ ಯಾರಾದರೂ ಈ ಬೀಜ ಸೋತುಹೋಯಿತು ಎಂದು ಹೇಳುತ್ತಾರೆಯೇ? ಇಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ, ಆ ಒಡೆಯುವಿಕೆಯೇ ಹೊಸ ಜೀವನದ ಆರಂಭ. ಬೀಜ ಒಡೆಯದೆ ಮೊಳಕೆಯೊಡೆಯಲು ಸಾಧ್ಯವೇ ಇಲ್ಲ. ಹಾಗೆಯೇ ಮನುಷ್ಯನ ಬದುಕಿನಲ್ಲಿ ಬರುವ ಪ್ರತಿ ಸೋಲು, ಪ್ರತಿ ಮುರಿತವೂ ಒಂದು ಹೊಸ ಆರಂಭಕ್ಕೆ ಸಿದ್ಧತೆಯೇ ಹೊರತು ಅಂತ್ಯವಲ್ಲ. ಆದರೆ ನಾವು ಈ ಒಡೆಯುವ ಹಂತದಲ್ಲೇ ಭಯಪಟ್ಟು ಇನ್ನು ಮುಗಿಯಿತು ಎಂದು ನಿಲ್ಲಿಸಿಬಿಡುತ್ತೇವೆ. ಒಬ್ಬ ಕುಂಬಾರನನ್ನು ಗಮನಿಸಿ ನೋಡಿ. ಅವನು ಮಣ್ಣಿನ ಮಡಕೆಯನ್ನು ಮಾಡುವಾಗ ಆ ಮಣ್ಣನ್ನು ಮೊದಲು ಹಿಸುಕುತ್ತಾನೆ, ಒತ್ತುತ್ತಾನೆ, ಚಕ್ರದ ಮೇಲೆ ಸುತ್ತಿಸುತ್ತಾನೆ. ಮಣ್ಣಿಗೆ ಬಾಯಿ ಇದ್ದಿದ್ದರೆ ಅದು ನನ್ನನ್ನು ಯಾಕೆ ಇಷ್ಟು ಹಿಂಸಿಸುತ್ತಿದ್ದೀರಿ ಎಂದು ಕೇಳುತ್ತಿತ್ತೇನೋ. ಆದರೆ ಆ ಒತ್ತಡ, ಆ ಹಿಸುಕುವಿಕೆ ಇಲ್ಲದೆ ಮಡಕೆ ರೂಪುಗೊಳ್ಳಲು ಸಾಧ್ಯವೇ ಇಲ್ಲ. ಬದುಕಿನ ಕಷ್ಟಗಳೂ ಹಾಗೆಯೇ. ಅವು ನಮ್ಮನ್ನು ಒತ್ತುತ್ತವೆ, ಆಕಾರ ಕೊಡುತ್ತವೆ. ಆ ಒತ್ತಡವಿಲ್ಲದೆ ನಾವು ಎಂದೂ ನಮ್ಮ ನಿಜವಾದ ರೂಪವನ್ನು ಪಡೆಯಲಾರೆವು. ಚಾಣಕ್ಯನ ಬದುಕನ್ನೇ ನೋಡಿ. ಅವನಿಗೆ ರಾಜಸಭೆಯಿಂದ ಅವಮಾನದಿಂದ ಹೊರಹಾಕಲ್ಪಟ್ಟ ಆ ಕ್ಷಣ ಅವನ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಆ ಅವಮಾನವಿಲ್ಲದಿದ್ದರೆ ಅಖಂಡ ಭಾರತದ ನಿರ್ಮಾತೃವಾದ ಚಾಣಕ್ಯ ಹುಟ್ಟುತ್ತಿರಲಿಲ್ಲವೇನೋ. ಆ ಸೋಲು, ಆ ಅವಮಾನ ಒಂದು ಶಾಪವಾಗಿ ಕಂಡಿತ್ತು, ಆದರೆ ಅದೇ ವರವಾಗಿ ಪರಿಣಮಿಸಿತು. ಇದನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಸೋಲು ಎಂಬುದು ಅಂತಿಮವಲ್ಲ, ಸೋಲಿನ ನಂತರ ಎದ್ದೇಳದೇ ಇರುವುದೇ ಅಂತಿಮ. ಒಂದು ಕಡಲ ಅಲೆ ದಡಕ್ಕೆ ಬಂದು ಅಪ್ಪಳಿಸಿ ಹಿಂದೆ ಸರಿಯುತ್ತದೆ. ಆ ಅಲೆ ನಾನು ಸೋತೆ, ಇನ್ನೆಂದೂ ಮುಂದೆ ಬರುವುದಿಲ್ಲ ಎಂದು ಎಂದಾದರೂ ಹೇಳುತ್ತದೆಯೇ? ಇಲ್ಲ. ಅದು ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ. ಪ್ರತಿ ಬಾರಿಯೂ ಸ್ವಲ್ಪ ಹೆಚ್ಚು ಮುಂದೆ ಬರುತ್ತದೆ. ಕೊನೆಗೆ ಬಂಡೆಗಳನ್ನು ಸವೆಸಿಬಿಡುತ್ತದೆ. ಇದೇ ಪಟ್ಟು ಬಿಡದಿಕೆಯ ಶಕ್ತಿ. ಪಟ್ಟು ಬಿಡದಿಕೆ ಎಂಬುದು ಒಂದು ಶಕ್ತಿ ಎಂದು ನಾವು ಈಗಾಗಲೇ ತಿಳಿದುಕೊಂಡೆವು. ಆದರೆ ಪಟ್ಟು ಬಿಡದಿಕೆ ಎಂದರೆ ಮೂರ್ಖತನದಿಂದ ಒಂದೇ ಗೋಡೆಗೆ ತಲೆಜೆಚ್ಚಿಕೊಳ್ಳುತ್ತಿರುವುದಲ್ಲ. ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ. ಪಟ್ಟು ಬಿಡದಿಕೆ ಎಂದರೆ ಗುರಿಯ ಬಗ್ಗೆ ಸ್ಥಿರವಾಗಿರುವುದು, ಆದರೆ ದಾರಿಯ ಬಗ್ಗೆ ಹೊಂದಿಕೊಳ್ಳುವುದು. ನೀರು ಒಂದು ಬಂಡೆಯನ್ನು ಎದುರಿಸಿದಾಗ ಅದು ಬಂಡೆಯ ಜೊತೆ ಹೋರಾಡುತ್ತಾ ನಿಲ್ಲುವುದಿಲ್ಲ. ಅದು ಬಂಡೆಯ ಸುತ್ತ ಬಳಸಿಕೊಂಡು ಮುಂದೆ ಸಾಗುತ್ತದೆ. ಆದರೆ ಸಮುದ್ರವನ್ನು ಸೇರಬೇಕೆಂಬ ಗುರಿಯನ್ನು ಎಂದೂ ಬಿಡುವುದಿಲ್ಲ. ಇದೇ ನಿಜವಾದ ಪಟ್ಟುಬಿಡದಿಕೆ. ಗುರಿಯ ಬಗ್ಗೆ ಸ್ಥಿರತೆ, ವಿಧಾನದ ಬಗ್ಗೆ ನಮ್ಯತೆ. ಈಗ ನಾವು ಇನ್ನೊಂದು ದೊಡ್ಡ ಶತ್ರುವಿನ ಬಗ್ಗೆ ಮಾತನಾಡೋಣ. ಜನರ ಮಾತು. ಜನ ಏನಂದುಕೊಳ್ಳುತ್ತಾರೆ ಎಂಬ ಒಂದೇ ಪ್ರಶ್ನೆ ಎಷ್ಟೋ ಮಹಾನ್ ಕನಸುಗಳನ್ನು ಹೊಸಕಿ ಹಾಕಿಬಿಟ್ಟಿದೆ. ಸ್ನೇಹಿತರೆ, ಒಂದು ಸತ್ಯ ಹೇಳುತ್ತೇನೆ ಕೇಳಿ. ನೀವು ಏನೇ ಮಾಡಿದರೂ, ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಜಗತ್ತಿನಲ್ಲಿ ಟೀಕಿಸುವವರು ಇದ್ದೇ ಇರುತ್ತಾರೆ. ನೀವು ಏನೂ ಮಾಡದೆ ಸುಮ್ಮನೆ ಕುಳಿತರೂ ಜನ ಟೀಕಿಸುತ್ತಾರೆ, ಸೋಮಾರಿ ಎಂದು. ನೀವು ಕಷ್ಟಪಟ್ಟು ಏನಾದರೂ ಸಾಧಿಸಿದರೂ ಟೀಕಿಸುತ್ತಾರೆ, ಜಂಬಾ ಎಂದು. ಹಾಗಿದ್ದ ಮೇಲೆ ಟೀಕೆಗೆ ಹೆದರಿ ನಿಮ್ಮ ಕನಸನ್ನೇ ಬಿಟ್ಟು ಬಿಡುವುದರಲ್ಲಿ ಏನು ಅರ್ಥವಿದೆ? ಆನೆ ಮುಂದೆ ಸಾಗುತ್ತಿರುವಾಗ ಬೀದಿಯ ನಾಯಿಗಳು ಬೊಗಳುತ್ತಲೇ ಇರುತ್ತವೆ. ಆದರೆ ಆನೆ ಎಂದಾದರೂ ಆ ಬೊಗಳುವಿಕೆಗೆ ತನ್ನ ದಾರಿಯನ್ನು ಬದಲಾಯಿಸುತ್ತದೆ? ಇಲ್ಲ. ಅದು ತನ್ನ ಪಾಡಿಗೆ ತಾನು ನಡೆಯುತ್ತಲೇ ಇರುತ್ತದೆ. ಯಾಕೆಂದರೆ ಆನೆಗೆ ಗೊತ್ತಿದೆ, ನಾಯಿಗಳ ಬೊಗಳುವಿಕೆ ಅವುಗಳ ಸ್ವಭಾವ, ಅದು ಆನೆಯ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಹಾಗೆಯೇ ಜನರ ಟೀಕೆ ಅವರ ಸ್ವಂತ ಭಯ, ಅವರ ಸ್ವಂತ ಅಸಮರ್ಥತೆಯ ಪ್ರತಿಬಿಂಬ ಮಾತ್ರ. ಅದನ್ನು ನಿಮ್ಮ ಬದುಕಿಗೆ ಅಂಟಿಸಿಕೊಳ್ಳುವ ಅಗತ್ಯವಿಲ್ಲ. ಬಸವಣ್ಣನವರ ಬದುಕನ್ನೇ ನೋಡಿ. ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದಾಗ ಅಂದಿನ ಸಮಾಜ ಅವರನ್ನು ಎಷ್ಟು ವಿರೋಧಿಸಿತು, ಎಷ್ಟು ಟೀಕೆ, ಎಷ್ಟು ಅಪಾಯ ಎದುರಾಯಿತು.
ಆದರೆ ಬಸವಣ್ಣ ಜನರ ಮಾತಿಗೆ ಹೆದರಿ ತಮ್ಮ ಸತ್ಯದ ದಾರಿಯನ್ನು ಬಿಡಲಿಲ್ಲ. ಇಂದು ಅವರ ವಚನಗಳು ಶತಮಾನಗಳ ನಂತರವೂ ನಮ್ಮ ಹೃದಯದಲ್ಲಿ ಜೀವಂತವಾಗಿವೆ. ಒಂದು ವೇಳೆ ಅವರು ಜನರ ಮಾತಿಗೆ ಹೆದರಿ ಮೌನವಾಗಿದ್ದಿದ್ದರೆ ಇಂದು ಅವರ ಹೆಸರು ಯಾರಿಗೂ ನೆನಪಿರುತ್ತಿರಲಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಇಂದಿನಿಂದ 10 ವರ್ಷಗಳ ನಂತರ ಇಂದು ನಿಮ್ಮ ಬಗ್ಗೆ ಟೀಕಿಸಿದ ಆ ಜನರ ಹೆಸರು ನಿಮಗೆ ನೆನಪಿರುತ್ತದೆಯೇ? ಇಲ್ಲ. ಆದರೆ ಆ ಟೀಕೆಗೆ ಹೆದರಿ ನೀವು ಬಿಟ್ಟುಕೊಟ್ಟ ಕನಸಿನ ಬಗ್ಗೆ ನಿಮ್ಮ ಮನಸ್ಸು ಜೀವನ ಪೂರ್ತಿ ಕೊರಗುತ್ತಿರುತ್ತದೆ. ಈ ಸತ್ಯವನ್ನು ಅರ್ಥಮಾಡಿಕೊಂಡರೆ ಜನರ ಮಾತಿನ ಭಾರ ತಾನಾಗಿಯೇ ಕಡಿಮೆಯಾಗುತ್ತದೆ. ನಾವು ಇನ್ನೊಂದು ಅಪಾಯಕಾರಿ ವಿಷಯದ ಬಗ್ಗೆ ಮಾತನಾಡೋಣ. ಹೋಲಿಕೆ ಎಂಬ ವಿಷ. ಈ ಹೋಲಿಕೆ ಎಂಬುದು ಎಷ್ಟು ಅಪಾಯಕಾರಿ ಎಂದರೆ ಇದು ನಿಮ್ಮ ಸಂತೋಷವನ್ನು ಮೆಲ್ಲಗೆ ಗೊತ್ತಾಗದಂತೆ ಕದಿಯುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ತೆಗೆದು ಇನ್ನೊಬ್ಬರ ಬದುಕನ್ನು ನೋಡುತ್ತಾ ನಮ್ಮ ಬದುಕನ್ನು ಅಳೆಯುತ್ತೇವೆ. ಯಾರೋ ಹೊಸ ಮನೆ ಕಟ್ಟಿಸಿದ್ದಾರೆ, ಯಾರೋ ವಿದೇಶ ಪ್ರಯಾಣ ಮಾಡಿದ್ದಾರೆ, ಯಾರೋ ದೊಡ್ಡ ಹುದ್ದೆಗೆ ಏರಿದ್ದಾರೆ ಎಂದು ನೋಡಿ ನಮ್ಮ ಮನಸ್ಸಿನಲ್ಲಿ ಒಂದು ಅಸ್ವಸ್ಥ ಭಾವನೆ ಹುಟ್ಟುತ್ತದೆ. ಆದರೆ ಸ್ನೇಹಿತರೆ, ಈ ಹೋಲಿಕೆ ಎಂಬುದೇ ಒಂದು ಮೂಲಭೂತ ತಪ್ಪು. ಯಾಕೆಂದರೆ ನೀವು ಹೋಲಿಸುತ್ತಿರುವುದು ಇಬ್ಬರು ಬೇರೆ ಬೇರೆ ಅಧ್ಯಾಯದಲ್ಲಿರುವ ಪುಸ್ತಕಗಳನ್ನು. ಒಂದು ಚಿಕ್ಕ ಉದಾಹರಣೆ ಕೊಡುತ್ತೇನೆ. ಒಂದು ತೋಟದಲ್ಲಿ ಗುಲಾಬಿ ಗಿಡ ಮತ್ತು ಬಾಳೆ ಗಿಡ ಪಕ್ಕಪಕ್ಕದಲ್ಲೇ ಬೆಳೆಯುತ್ತಿವೆ ಎಂದಿಟ್ಟುಕೊಳ್ಳಿ. ಗುಲಾಬಿ ಗಿಡ 6 ತಿಂಗಳಲ್ಲೇ ಹೂ ಬಿಡುತ್ತದೆ. ಬಾಳೆ ಗಿಡ ಇನ್ನೂ ಎಲೆಗಳನ್ನು ಮಾತ್ರ ಬೆಳೆಸುತ್ತಿದೆ. ಈಗ ಬಾಳೆ ಗಿಡ ಗುಲಾಬಿ ಇಷ್ಟು ಬೇಗ ಹೂ ಬಿಟ್ಟಿತು, ನಾನೇಕೆ ಇನ್ನೂ ಏನೂ ಸಾಧಿಸಲಿಲ್ಲ ಎಂದು ಕೊರಗುತ್ತಾ ಕುಳಿತರೆ ಏನಾಗುತ್ತದೆ? ಅದು ತನ್ನ ಬೆಳವಣಿಗೆಯ ಶಕ್ತಿಯನ್ನೇ ಕಳೆದುಕೊಳ್ಳುತ್ತದೆ. ಆದರೆ ವಾಸ್ತವದಲ್ಲಿ ಬಾಳೆ ಗಿಡ ತನ್ನದೇ ಸಮಯದಲ್ಲಿ ಗೊನೆಗೊನೆಯಾಗಿ ಫಲ ಕೊಡುತ್ತದೆ, ಗುಲಾಬಿಗಿಂತ 100 ಪಟ್ಟು ಹೆಚ್ಚು ಪ್ರಯೋಜನಕಾರಿಯಾಗಿ. ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಋತು, ತನ್ನದೇ ಆದ ಫಲ ಕೊಡುವ ಕಾಲವಿದೆ. ಇಲ್ಲಿ ಇನ್ನೊಂದು ಆಳವಾದ ಸತ್ಯ ಅರ್ಥಮಾಡಿಕೊಳ್ಳಬೇಕು. ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡುವುದು ಇನ್ನೊಬ್ಬರ ಬದುಕಿನ ಒಂದೇ ಒಂದು ಫೋಟೋ, ಅವರ ಇಡೀ ಕಥೆಯಲ್ಲ. ಆ ನಗುಮುಖದ ಫೋಟೋ ಹಿಂದೆ ಎಷ್ಟು ಕಣ್ಣೀರು, ಎಷ್ಟು ನಿದ್ದೆಗೆಟ್ಟ ರಾತ್ರಿಗಳು, ಎಷ್ಟು ವೈಫಲ್ಯಗಳಿವೆ ಎಂದು ನಿಮಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಪ್ರದರ್ಶನದ ಒಂದು ಪುಟವನ್ನು ನೋಡಿ ನಿಮ್ಮ ಇಡೀ ಪುಸ್ತಕದೊಂದಿಗೆ ಹೋಲಿಸುತ್ತಿದ್ದೀರಿ. ಇದು ಎಷ್ಟು ಅನ್ಯಾಯ ಎಂದು ಒಮ್ಮೆ ಯೋಚಿಸಿ ನೋಡಿ. ನಿಜವಾದ ಹೋಲಿಕೆ ಇರಬೇಕಾದದ್ದು ಇನ್ನೊಬ್ಬರೊಂದಿಗಲ್ಲ, ನಿನ್ನೆಯ ನಿಮ್ಮೊಂದಿಗೆ. ನಿನ್ನೆಗಿಂತ ಇಂದು ನಾನು ಸ್ವಲ್ಪ ಉತ್ತಮನಾಗಿದ್ದೇನೆಯೇ ಎಂಬ ಪ್ರಶ್ನೆಯೊಂದೇ ನಿಮಗೆ ನಿಜವಾದ ಬೆಳವಣಿಗೆಯ ದಾರಿ ತೋರಿಸುತ್ತದೆ. ಒಂದು ನದಿ ಸಮುದ್ರವನ್ನು ಸೇರಲು ಇನ್ನೊಂದು ನದಿಯೊಂದಿಗೆ ಸ್ಪರ್ಧಿಸುವುದಿಲ್ಲ. ಅದು ತನ್ನ ಪಾಡಿಗೆ ತಾನು ಹರಿಯುತ್ತದೆ, ಬಂಡೆಗಳನ್ನು ಬಳಸಿಕೊಂಡು, ತಗ್ಗುಗಳನ್ನು ತುಂಬಿಕೊಂಡು ನಿಧಾನವಾದಾದರೂ ಖಚಿತವಾಗಿ ಸಾಗುತ್ತದೆ. ಕೆಲವು ನದಿಗಳು ಬೇಗ ಸಮುದ್ರ ಸೇರಬಹುದು, ಕೆಲವು ತಡವಾಗಿ. ಆದರೆ ಪ್ರತಿಯೊಂದು ನದಿಯೂ ಸಮುದ್ರ ಸೇರುತ್ತದೆ, ಅದು ತನ್ನ ಹರಿವನ್ನು ನಿಲ್ಲಿಸದಿದ್ದರೆ ಮಾತ್ರ. ಸ್ನೇಹಿತರೆ, ನಿಮ್ಮ ಸ್ವಂತ ಮೌಲ್ಯ ಎಂಬುದು ಇನ್ನೊಬ್ಬರ ಸಾಧನೆಯಿಂದ ನಿರ್ಧಾರವಾಗುವುದಿಲ್ಲ. ಅದು ನಿಮ್ಮ ಒಳಗೇ ಇದೆ, ಹುಟ್ಟಿನಿಂದಲೇ ಇದೆ. ಸೂರ್ಯ ಚಂದ್ರನೊಂದಿಗೆ ಸ್ಪರ್ಧಿಸುತ್ತಾನೆಯೇ? ಇಲ್ಲ. ಇಬ್ಬರೂ ತಮ್ಮ ತಮ್ಮ ಸಮಯದಲ್ಲಿ ಪ್ರಕಾಶಿಸುತ್ತಾರೆ. ನಿಮ್ಮ ಪ್ರಕಾಶದ ಸಮಯ ಬೇರೆಯವರ ಪ್ರಕಾಶದ ಸಮಯದಂತೆ ಇರಬೇಕಿಲ್ಲ. ನಾವು ಭಯ, ಸೋಲು, ಜನರ ಮಾತು, ಹೋಲಿಕೆ ಇವೆಲ್ಲವನ್ನೂ ಮೀರುವ ಬಗ್ಗೆ ಮಾತನಾಡಿದೆವು. ಈಗ ಒಂದು ಆಳವಾದ ರಹಸ್ಯದ ಬಗ್ಗೆ ಮಾತನಾಡೋಣ. ಫಲಾಪೇಕ್ಷೆಯಿಲ್ಲದೆ ಕೆಲಸ ಮಾಡುವುದು. ಇದು ಕೇಳಲು ವಿಚಿತ್ರವೆನಿಸಬಹುದು. ಫಲಾಪೇಕ್ಷೆಯಿಲ್ಲದೆ ಕೆಲಸ ಮಾಡಿದರೆ ಯಶಸ್ಸು ಹೇಗೆ ಸಿಗುತ್ತದೆ ಎಂದು. ಆದರೆ ಇಲ್ಲೇ ಇರುವುದು ಯಶಸ್ಸಿನ ಅತಿದೊಡ್ಡ ರಹಸ್ಯ. ಒಬ್ಬ ವಿದ್ಯಾರ್ಥಿ ನಾನು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಬೇಕು ಎಂಬ ಫಲದ ಬಗ್ಗೆಯೇ ಸತತವಾಗಿ ಯೋಚಿಸುತ್ತಾ ಕುಳಿತರೆ ಅವನ ಮನಸ್ಸು ಒತ್ತಡದಿಂದ ತುಂಬಿಹೋಗುತ್ತದೆ. ಆ ಒತ್ತಡದಲ್ಲಿ ಓದುವುದೂ ಕಷ್ಟವಾಗುತ್ತದೆ. ಆದರೆ ಅದೇ ವಿದ್ಯಾರ್ಥಿ ಇಂದು ಈ ಪಾಠವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕು ಎಂಬ ಪ್ರಕ್ರಿಯೆಯ ಮೇಲೆ ಗಮನ ಕೇಂದ್ರೀಕರಿಸಿದರೆ ಅವನ ಮನಸ್ಸು ಶಾಂತವಾಗಿರುತ್ತದೆ, ಕಲಿಕೆ ಸಹಜವಾಗಿ ನಡೆಯುತ್ತದೆ. ಇದೇ ಭಗವದ್ಗೀತೆಯ ಆಳವಾದ ಸಂದೇಶ. ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಷು ಕದಾಚನ. ನಿಮ್ಮ ಅಧಿಕಾರ ಕೆಲಸದ ಮೇಲಿದೆ, ಫಲದ ಮೇಲಲ್ಲ. ಇದನ್ನಿನ್ನೊಂದು ರೀತಿಯಲ್ಲಿ ಅರ್ಥಮಾಡಿಕೊಳ್ಳೋಣ. ಒಬ್ಬ ರೈತ ಬೀಜ ಬಿತ್ತುವಾಗ ಪ್ರತಿಕ್ಷಣ ಇದು ಬೆಳೆಯುತ್ತದೆಯೋ ಇಲ್ಲವೋ ಎಂದು ಬೀಜವನ್ನು ಅಗೆದು ನೋಡುತ್ತಾ ಕುಳಿತರೆ ಆ ಬೀಜ ಎಂದಿಗೂ ಮೊಳಕೆಯೊಡೆಯುವುದಿಲ್ಲ. ರೈತ ಮಾಡಬೇಕಾದದ್ದಿಷ್ಟೇ: ಒಳ್ಳೆಯ ಬೀಜ ಆರಿಸುವುದು, ಮಣ್ಣನ್ನು ಸಿದ್ಧಪಡಿಸುವುದು, ಸಮಯಕ್ಕೆ ಸರಿಯಾಗಿ ನೀರು ಹಾಕುವುದು, ಗೊಬ್ಬರ ಕೊಡುವುದು. ಇಷ್ಟು ಮಾಡಿ ಉಳಿದದ್ದನ್ನು ಪ್ರಕೃತಿಗೆ ಬಿಡುವುದು. ಇದೇ ಶ್ರದ್ಧೆ. ಶ್ರದ್ಧೆ ಎಂದರೆ ನಿಮ್ಮ ಪ್ರಯತ್ನದ ಮೇಲಿನ ನಂಬಿಕೆ ಮತ್ತು ಪ್ರಕೃತಿಯ ನಿಯಮದ ಮೇಲಿನ ವಿಶ್ವಾಸ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಹಾಗಿದ್ದರೆ ನಾವು ಗುರಿಯನ್ನೇ ಇಟ್ಟುಕೊಳ್ಳಬಾರದೇ?
ಖಂಡಿತ ಗುರಿ ಇಡಬೇಕು. ಆದರೆ ಗುರಿ ಎಂಬುದು ದಿಕ್ಸೂಚಿಯಂತೆ ಇರಬೇಕೇ ಹೊರತು ಪ್ರತಿಕ್ಷಣದ ಗೀಳಾಗಿ ಇರಬಾರದು. ಒಬ್ಬ ನಾವಿಕ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ದಿಕ್ಸೂಚಿಯನ್ನು ನೋಡಿ ದಿಕ್ಕು ನಿರ್ಧರಿಸುತ್ತಾನೆ. ಆದರೆ ಅವನ ಗಮನ ಇಡೀ ಸಮಯ ಚುಕ್ಕಾಣಿಯ ಮೇಲೆ, ಅಲೆಗಳ ಮೇಲೆ, ಗಾಳಿಯ ಮೇಲೆ ಇರುತ್ತದೆ. ಗಮ್ಯಸ್ಥಾನದ ಬಗ್ಗೆಯೇ ಗೀಳು ಹಿಡಿದು ಕುಳಿತರೆ ಇಂದಿನ ಅಲೆಯನ್ನು ಸರಿಯಾಗಿ ನಿಭಾಯಿಸಲಾಗದೆ ಹಡಗು ಮುಳುಗಿ ಹೋಗಬಹುದು. ಇದೊಂದು ವಿಚಿತ್ರ ಸತ್ಯ. ಫಲದ ಬಗ್ಗೆ ಗೀಳು ಬಿಟ್ಟಷ್ಟು ಫಲ ಹೆಚ್ಚು ಸಹಜವಾಗಿ ಬರುತ್ತದೆ. ಯಾಕೆಂದರೆ ಗೀಳು ಇಲ್ಲದಾಗ ಮನಸ್ಸು ಪೂರ್ಣ ಶಕ್ತಿಯಿಂದ ಇಂದಿನ ಕೆಲಸದಲ್ಲಿ ತೊಡಗುತ್ತದೆ. ಒಬ್ಬ ಸಂಗೀತಗಾರ ವೇದಿಕೆಯ ಮೇಲೆ ಹಾಡುವಾಗ ಜನ ಚಪ್ಪಾಳೆ ತಟ್ಟುತ್ತಾರೋ ಇಲ್ಲವೋ ಎಂದೇ ಯೋಚಿಸುತ್ತಾ ಇದ್ದರೆ ಅವನ ಹಾಡು ಸ್ವಾಭಾವಿಕತೆಯನ್ನೇ ಕಳೆದುಕೊಳ್ಳುತ್ತದೆ. ಆದರೆ ಅವನು ಸಂಗೀತದಲ್ಲೇ ಪೂರ್ತಿ ಮುಳುಗಿ ಹೋದಾಗ ಆ ಹಾಡು ಜನರ ಹೃದಯವನ್ನೇ ಸ್ಪರ್ಶಿಸುತ್ತದೆ. ನಾವು ಬದುಕಿನ ಅತ್ಯಮೂಲ್ಯ ಸಂಪತ್ತಿನ ಬಗ್ಗೆ ಮಾತನಾಡೋಣ. ಸಮಯ. ನಾವು ಹಣ ಕಳೆದು ಹೋದರೆ ಮತ್ತೆ ಗಳಿಸಬಹುದು. ಆರೋಗ್ಯ ಹಾಳಾದರೆ ಸ್ವಲ್ಪ ಮಟ್ಟಿಗೆ ಸರಿಪಡಿಸಿಕೊಳ್ಳಬಹುದು. ಆದರೆ ಕಳೆದು ಹೋದ ಸಮಯ ಎಂದಿಗೂ ಹಿಂದಿರುಗುವುದಿಲ್ಲ. ಆದರೂ ನಾವು ಎಷ್ಟು ನಿರ್ಲಕ್ಷ್ಯದಿಂದ ಸಮಯವನ್ನು ಕಳೆಯುತ್ತೇವೆ. ನಾಳೆಯಿಂದ ಶುರು ಮಾಡುತ್ತೇನೆ, ಮುಂದಿನ ವರ್ಷ ಪ್ರಯತ್ನಿಸುತ್ತೇನೆ ಎಂದು ಎಷ್ಟೋ ಕನಸುಗಳನ್ನು ಮುಂದೂಡುತ್ತಲೇ ಇರುತ್ತೇವೆ. ಆದರೆ ಸ್ನೇಹಿತರೆ, ನಾಳೆ ಎಂಬುದು ಎಂದಿಗೂ ಬರುವುದೇ ಇಲ್ಲ. ಬರುವುದೆಲ್ಲ ಇಂದೆ, ಇಂದೆ, ಇಂದೆ. ಒಂದು ಮರಳು ಗಡಿಯಾರ ಯೋಚಿಸಿ ನೋಡಿ. ಮೇಲ್ಭಾಗದಲ್ಲಿ ಮರಳು ಇರುವಷ್ಟು ಹೊತ್ತು ಮಾತ್ರ ಕೆಳಗೆ ಬೀಳುತ್ತಲೇ ಇರುತ್ತದೆ. ಪ್ರತಿ ಮರಳಿನ ಕಣವು ಒಮ್ಮೆ ಕೆಳಗೆ ಬಿದ್ದರೆ ಮತ್ತೆ ಮೇಲಕ್ಕೆ ಹೋಗಲಾರದು. ನಮ್ಮ ಬದುಕು ಹಾಗೆಯೇ. ಪ್ರತಿ ಕ್ಷಣ, ಪ್ರತಿ ದಿನ ಒಮ್ಮೆ ಕಳೆದು ಹೋದರೆ ಮತ್ತೆ ಬರುವುದಿಲ್ಲ. ಆದರೆ ಈ ಸತ್ಯವನ್ನು ನೆನಪಿಟ್ಟುಕೊಂಡು ಭಯಪಡುವ ಬದಲು ಇದನ್ನೇ ಒಂದು ವರವಾಗಿ ಸ್ವೀಕರಿಸಬೇಕು. ಸಾವು ಎಂಬುದು ಇಲ್ಲದಿದ್ದರೆ ಬದುಕಿಗೆ ಈ ತೀವ್ರತೆಯೇ ಇರಲಿಲ್ಲ. ಪ್ರತಿ ಹೂವಿನ ಸೌಂದರ್ಯ ಅದು ಬಾಡುತ್ತದೆ ಎಂಬ ಸತ್ಯದಲ್ಲೇ ಅಡಗಿದೆ. ಇಂದು ಎಷ್ಟೋ ಜನ ಮುಂದೆ ಸಮಯ ಸಿಗುತ್ತದೆ, ಆಗ ನನ್ನ ಕನಸಿನ ಬೆನ್ನು ಹತ್ತುತ್ತೇನೆ ಎಂದು ಕಾಯುತ್ತಾ ಕುಳಿತಿದ್ದಾರೆ. ಆದರೆ ಇಂದು ಮಾಡದ ಕೆಲಸವನ್ನು ನಾಳೆ ಮಾಡುತ್ತೇನೆ ಎಂಬುದೊಂದು ದೊಡ್ಡ ಭ್ರಮೆ. ಯಾಕೆಂದರೆ ನಾಳೆ ಬಂದಾಗ ಅದು ಇಂದೇ ಆಗಿರುತ್ತದೆ ಮತ್ತು ಅಂದೂ ನಾವು ನಾಳೆ ಎಂದೇ ಹೇಳುತ್ತೇವೆ. ಈ ಚಕ್ರ ಎಂದಿಗೂ ಮುಗಿಯುವುದೇ ಇಲ್ಲ. ಸ್ನೇಹಿತರೆ, ಇಂದೇ ನಿಮ್ಮ ಪವಿತ್ರ ಕ್ಷಣ. ಇಂದೇ ನಿಮ್ಮ ಜೀವನದ ಅತ್ಯಮೂಲ್ಯ ದಿನ. ಈ ಸತ್ಯವನ್ನು ಹೃದಯದಾಳದಿಂದ ಒಪ್ಪಿಕೊಂಡಾಗ ಮುಂದೂಡುವಿಕೆ ಎಂಬ ರೋಗಕ್ಕೆ ಔಷಧಿ ಸಿಗುತ್ತದೆ. ಒಂದು ಚಿಕ್ಕ ಸಂಗತಿ ಹಂಚಿಕೊಳ್ಳುತ್ತೇನೆ. ಆದಿಶಂಕರಾಚಾರ್ಯರು ಕೇವಲ 32 ವರ್ಷಗಳ ಜೀವಿತಾವಧಿಯಲ್ಲಿ ಇಡೀ ಭಾರತವನ್ನು ಸುತ್ತಿ ಅದ್ವೈತ ತತ್ವಶಾಸ್ತ್ರವನ್ನು ಸ್ಥಾಪಿಸಿ 4 ದಿಕ್ಕುಗಳಲ್ಲಿ ಪೀಠಗಳನ್ನು ಕಟ್ಟಿದರು. ಒಂದು ಸಣ್ಣ ಬದುಕಿನಲ್ಲಿ ಎಷ್ಟು ದೊಡ್ಡ ಕೆಲಸ! ಯಾಕೆಂದರೆ ಅವರಿಗೆ ಪ್ರತಿ ಕ್ಷಣದ ಮೌಲ್ಯ ಗೊತ್ತಿತ್ತು. ಅವರು ಎಂದೂ ನಾಳೆ ಮಾಡುತ್ತೇನೆ ಎಂದು ಮುಂದೂಡಲಿಲ್ಲ. ಸಮಯದ ಪರಿಮಾಣ ಮುಖ್ಯವಲ್ಲ, ಆ ಸಮಯದ ಬಳಕೆಯ ಗುಣಮಟ್ಟ ಮುಖ್ಯ. ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಬದುಕುವುದೆಂದರೆ ಭೂತಕಾಲದ ಪಶ್ಚಾತ್ತಾಪದಲ್ಲಾಗಲಿ ಭವಿಷ್ಯದ ಆತಂಕದಲ್ಲಾಗಲಿ ಮುಳುಗದೆ ಈ ಕ್ಷಣದಲ್ಲಿ ಪೂರ್ಣವಾಗಿ ಇರುವುದು. ಈಗ ನೀವು ಏನು ಮಾಡುತ್ತಿದ್ದೀರೋ ಅದನ್ನೇ ಪೂರ್ಣ ಮನಸ್ಸಿನಿಂದ ಮಾಡುವುದು. ಇದೇ ಯೋಗ, ಇದೇ ಧ್ಯಾನ, ಇದೇ ನಿಜವಾದ ಬದುಕಿನ ಕಲೆ. ಈ ಕ್ಷಣಗಳ ಸಾಲೆ ಸೇರಿ ನಿಮ್ಮ ಇಡೀ ಬದುಕಾಗುತ್ತದೆ. ಇಂದನ್ನು ಪೂರ್ಣವಾಗಿ ಬದುಕಿದರೆ ನಿಮ್ಮ ಇಡೀ ಬದುಕೆ ಪೂರ್ಣವಾಗುತ್ತದೆ. ಸ್ನೇಹಿತರೆ, ಈ ಇಡೀ ಪಯಣದಲ್ಲಿ ನಾವು ಒಂದೇ ಒಂದು ಸತ್ಯದ ಸುತ್ತ ಸುತ್ತಿದೆವು. ಯಶಸ್ಸಿಗೆ ಯಾವುದೇ ಸಿದ್ಧ ದಾರಿಯಿಲ್ಲ, ನೀವೇ ಆ ದಾರಿ. ಇನ್ನೊಬ್ಬರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಾ ಹೋದರೆ ಅವರ ಗಮ್ಯಸ್ಥಾನವನ್ನು ತಲುಪಬಹುದೇ ಹೊರತು ನಿಮ್ಮ ಸ್ವಂತ ಗಮ್ಯಸ್ಥಾನವನ್ನಲ್ಲ. ಇಂದಿನಿಂದ ನೀವು ಒಂದು ಸತ್ಯವನ್ನು ಹೃದಯದಲ್ಲಿ ಬರೆದುಕೊಳ್ಳಿ. ನಿಮ್ಮ ಬದುಕು ಯಾರದೋ ಪ್ರತಿಬಿಂಬವಲ್ಲ, ಅದು ನಿಮ್ಮದೇ ಸ್ವಂತ ಸೃಷ್ಟಿ. ಇಲ್ಲಿಯವರೆಗೆ ನಾವು ಕಂಡ ಪ್ರತಿಯೊಂದು ಪಾಠವನ್ನು ಒಮ್ಮೆ ಮೆಲುಕು ಹಾಕೋಣ. ಇನ್ನೊಬ್ಬರ ದಾರಿ ನಿಮ್ಮ ದಾರಿಯಲ್ಲ ಎಂಬ ಸತ್ಯದಿಂದ ಶುರುವಾಗಿ ಸಮಾಜ ಬಿತ್ತಿದ ಸುಳ್ಳು ದಾರಿಗಳನ್ನು ಗುರುತಿಸಿ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳಲು ಮೌನದ ಮಹತ್ವವನ್ನು ಅರಿತೆವು. ಭಯ ಎಂಬ ಶತ್ರುವನ್ನು ಎದುರಿಸುವ ಧೈರ್ಯವನ್ನು ಕಲಿತೆವು. ಸೋಲು ಎಂಬುದು ಅಂತ್ಯವಲ್ಲ, ಬದಲಿಗೆ ಬೀಜ ಒಡೆಯುವ ಪ್ರಕ್ರಿಯೆ ಎಂದು ಅರ್ಥಮಾಡಿಕೊಂಡೆವು. ಜನರ ಟೀಕೆಗೆ ತಲೆಬಾಗದೆ ಮುನ್ನಡೆಯುವ ಆನೆಯ ಗುಣವನ್ನು ಕಲಿತೆವು. ಹೋಲಿಕೆ ಎಂಬ ವಿಷದಿಂದ ಪಾರಾಗುವ ದಾರಿ ಕಂಡುಕೊಂಡೆವು. ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡುವ ಗೀತೆಯ ಸಾರವನ್ನು ಅರಿತೆವು ಮತ್ತು ಸಮಯದ ಅಮೂಲ್ಯತೆಯನ್ನು ಗ್ರಹಿಸಿ ಇಂದನ್ನೇ ಪೂರ್ಣವಾಗಿ ಬದುಕುವ ಕಲೆಯನ್ನು ಕಲಿತೆವು. ಈ ಎಲ್ಲಾ ಪಾಠಗಳ ಸಾರ ಒಂದೇ: ಯಶಸ್ಸು ಎಂಬುದು ಒಂದು ಸ್ಥಳವಲ್ಲ, ಅದೊಂದು ಪ್ರಯಾಣ. ಅದು ಗುರಿಯಲ್ಲ, ಅದೊಂದು ಪ್ರಕ್ರಿಯೆ.
ಮತ್ತು ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಶಾಶ್ವತವಾಗಿ ಇರುವ ಒಬ್ಬನೇ ಒಬ್ಬ ಸಂಗಾತಿ, ಅದು ನೀವೇ. ಹೊರಗಿನ ಯಾವ ಗುರುವು, ಯಾವ ಪುಸ್ತಕವು, ಯಾವ ಸೂತ್ರವೂ ನಿಮ್ಮನ್ನು ಪೂರ್ಣವಾಗಿ ಮುನ್ನಡೆಸಲಾರದು. ಅವರೆಲ್ಲ ದಾರಿದೀಪಗಳಷ್ಟೇ. ಆದರೆ ನಡೆಯಬೇಕಾದವರು ನೀವೇ, ಆಯ್ಕೆ ಮಾಡಬೇಕಾದವರು ನೀವೇ, ಬೀಳಬೇಕಾದವರು, ಎದ್ದೇಳಬೇಕಾದವರು ನೀವೇ. ಇಂದಿನಿಂದ ನೀವು ಇನ್ನೊಬ್ಬರ ಕಥೆಯನ್ನು ಕಾಪಿ ಮಾಡುವುದನ್ನು ನಿಲ್ಲಿಸಿ. ಇಂದಿನಿಂದ ನಿಮ್ಮ ಸ್ವಂತ ಕಥೆಯನ್ನು ಬರೆಯಲು ಪ್ರಾರಂಭಿಸಿ. ಆ ಕಥೆಯಲ್ಲಿ ಸೋಲುಗಳಿರಬಹುದು, ಕಣ್ಣೀರಿರಬಹುದು, ಬಿದ್ದೇಳುವ ಕ್ಷಣಗಳಿರಬಹುದು, ಆದರೆ ಅದು ನಿಮ್ಮ ಕಥೆ, ಅದಕ್ಕೆ ನಿಮ್ಮ ಸಹಿ ಇರುತ್ತದೆ. ಒಂದು ದೀಪ ಇನ್ನೊಂದು ದೀಪದಿಂದ ಬೆಳಗಬಹುದು, ಆದರೆ ಪ್ರತಿ ದೀಪದ ಜ್ಯೋತಿಯು ಸ್ವತಂತ್ರವಾಗಿ ತನ್ನದೇ ಆದ ಪ್ರಕಾಶದಿಂದ ಉರಿಯುತ್ತದೆ. ನಿಮ್ಮ ಜ್ಯೋತಿ ಇನ್ನೊಬ್ಬರ ಜ್ಯೋತಿಯಂತೆ ಇರಬೇಕಿಲ್ಲ, ಅದು ಕೇವಲ ಪ್ರಕಾಶಿಸಬೇಕು, ಅಷ್ಟೇ ಸಾಕು. ಇಂದೇ ಒಂದು ಸಂಕಲ್ಪ ಮಾಡಿ, ನಾನು ಇನ್ನೊಬ್ಬರ ದಾರಿಯನ್ನು ಹುಡುಕುವುದನ್ನು ನಿಲ್ಲಿಸುತ್ತೇನೆ. ನಾನು ನನ್ನ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತೇನೆ. ಭಯ ಬಂದಾಗಲೂ ಒಂದು ಹೆಜ್ಜೆ ಮುಂದಿಡುತ್ತೇನೆ. ಸೋತಾಗಲೂ ಎದ್ದು ನಿಲ್ಲುತ್ತೇನೆ. ಜನರ ಮಾತಿಗೆ ಹೆದರದೆ ನನ್ನ ಸತ್ಯದ ದಾರಿಯಲ್ಲಿ ನಡೆಯುತ್ತೇನೆ. ಇಂದನ್ನು ಪೂರ್ಣವಾಗಿ ಬದುಕುತ್ತೇನೆ. ಈ ಸಂಕಲ್ಪವೇ ನಿಮ್ಮ ಹೊಸ ಬದುಕಿನ ಮೊದಲ ಹೆಜ್ಜೆ. ನೆನಪಿಡಿ ಸ್ನೇಹಿತರೆ, ಯಶಸ್ಸಿಗೆ ದಾರಿಯಿಲ್ಲ, ಯಾಕೆಂದರೆ ನೀವೇ ಆ ದಾರಿ. ನಿಮ್ಮ ಪ್ರತಿ ಉಸಿರು, ಪ್ರತಿ ಹೆಜ್ಜೆಯೂ, ಪ್ರತಿ ನಿರ್ಧಾರವೂ ಆ ದಾರಿಯನ್ನು ರೂಪಿಸುತ್ತಿದೆ. ಎದ್ದೇಳಿ, ನಡೆಯಿರಿ, ನಿಮ್ಮದೇ ಆದ ಬೆಳಕಾಗಿ ಪ್ರಕಾಶಿಸಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.